ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರಿಗೆ ಒಂದು ಸೂಪರ್ ಆಗಿರುವಂತಹ ಟಿಪ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನರಿಗೆ ಇರುವಂತಹ ಡೌಟ್ಸ್ ಇದು. ಏನು ಅಂತಂದ್ರೆ ಆನ್ ಟೈಮ್ಗೆ ಯಾಕೆ ಡೆಲಿವರಿ ಪೇನ್ ಬರಲ್ಲ. ಸೊ ನಮಗೆ ಬಂದು ಇನ್ನೊಂದು ವೀಕಲ್ಲಿದೆ ಡೆಲಿವರಿಗೆ, ಇನ್ನೊಂದು ವೀಕ್ ಇದೆ. ನೆಕ್ಸ್ಟ್ ಬಂದು ಇನ್ನೊಂದು 2-3 ದಿವಸದಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಇದೆ. ಸೊ ನಾನು ಆಪರೇಷನ್ ಮಾಡಿಸ್ಕೊಳ್ಳೋದಾ, ಇಲ್ಲಾಂದ್ರೆ ನಾರ್ಮಲ್ ಡೆಲಿವರಿನೇ ಮಾಡಿಸ್ಕೊಳ್ಳೋದಾ, ಯಾಕೆ ನನಗೆ ಈ ರೀತಿ ಆಗುತ್ತೆ. ಸೊ ನನಗೆ ಹೆಲ್ದಿ ಬೇಬಿ ಆಗುತ್ತಾ, ನಾರ್ಮಲ್ ಆಗುತ್ತಾ. ಸೊ ಡಾಕ್ಟರ್ ಬಂದು ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ನಾರ್ಮಲ್ ಆಗೋದಕ್ಕೆ ಯಾವುದೇ ರೀತಿ ಒಂದು ಸಿಂಪ್ಟಮ್ಸ್ ಕೂಡ ನನ್ನ ಬಾಡಿಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಯಾಕೆ ಈ ಥರ ಯಾಕಾಗುತ್ತೆ ಅಂತೆಲ್ಲ ತುಂಬ ಜನ ಕ್ವೆಶ್ಚನ್ ಕೇಳ್ತೀರ ನನಗೆ. ಸೊ ಕೆಲವ್ರಿಗೆ ಸ್ವಲ್ಪ ಲೇಟ್ ಆಗ್ಬೋದು. ಸೊ ಕೆಲವ್ರಿಗೆ ಬೇಗನೂ ಆಗ್ಬೋದು. ಅದು ಹೇಳಕ್ ಬರಲ್ಲ ಯಾವ ಡೇಟ್ ಅಂತ. ಸೊ ನಿಮ್ಗೀಗ ಒಂದು ವಾರದಲ್ಲಿ ಡೆಲಿವರಿ ಇದೆ ಅಂತಂದ್ರೆ, ಒಂದು ವಾರದಲ್ಲೇ ನಿಮಗೆ ನೋವು ಬರಬೇಕು ಅನ್ನೋದೇನಿಲ್ಲ. ಸೊ ನಿಮ್ಗೆ ಆನ್ ಟೈಮಿಗೆ ಬರ್ಬೋದು. ಸೊ ನನಗೂ ಕೂಡ ಕರೆಕ್ಟಾಗಿ ನನಗೆ ಜೂನ್ 9th, 10th, 12th ಈ 3 ಡೇಟ್ಗಳನ್ನು ನನಗೆ ಕೊಟ್ಟಿದ್ರು. 6th ನಾನು ಸ್ಕ್ಯಾನ್ ಮಾಡಿಸಿದಾಗ ನನಗೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕು ಅಂತೆಲ್ಲ ಹೇಳಿದ್ರು. ಬ್ರೀಚ್ ಪ್ರೆಸೆಂಟೇಷನ್ ಇತ್ತು ಅಂತ ಹೇಳಿ. ಸೊ ಆದರೆ ನನಗೆ ಕರೆಕ್ಟಾಗಿ ಆನ್ ಟೈಮ್ ಪೇಯ್ನ್ ಬಂದಿದ್ದು 9th ಮಾರ್ನಿಂಗ್ 9 ಗಂಟೆವರೆಗೂ ನನಗೆ ಯಾವುದೇ ರೀತಿ ನೋವಿಲ್ಲ, ಏನೇನೂ ಇಲ್ಲ. ಆಪ್ರೇಷನ್ ಮಾಡಿಸೋದಕ್ಕೆ ಕರ್ಕೊಂಡು ಹೋಗಿದ್ರು ನನ್ನ. ಆದರೆ ಕರೆಕ್ಟಾಗಿ ನನಗೆ 10:30 ಅಷ್ಟೊತ್ತಿಗೆ ನೋವು ಸ್ಟಾರ್ಟ್ ಆಯಿತು. ಸೊ ಅವರು ಮಗು ತಿರುಗುತ್ತಾ ಅಂತೆಲ್ಲ ನೋಡಿದ್ರು. ತಿರ್ಗೋದಕ್ಕೆ ಪ್ಲ್ಯಾನ್ ಎಲ್ಲ ಮಾಡಿದ್ರು ತಿರ್ಗ್ಸೋದಕ್ಕೆ. ಬಟ್ ಅದೆಲ್ಲ ನಮ್ಮ ಕೈಯಲ್ಲಿ ಮಾಡಿಸ್ಕೊಳಕ್ಕಾಗಲಿಲ್ಲ. ಬಟ್ ಪೇಯ್ನ್ ಎಲ್ಲ ನಾನು ಸುಮಾರು ಸಂಜೆ 5-5:30ವರೆಗೂ ನಾನು ನೋವು ತಿಂದಿದ್ದೀನಿ. ಸೊ ಡೆಲಿವರಿ ದಿವಸನೇ ನನಗೆ ಬಂದಿದೆ ನೋಡಿ, ಆನ್ ಟೈಮಿಗೆ ಬಂದಿದೆ. 9th ನನಗೆ ಸ್ಕ್ಯಾನ್ ಡೇಟ್ ಪ್ರಕಾರ 9th, 10th ಮತ್ತು 12th ಈ ಡೇಟ್ಗಳಲ್ಲಿ 9ನೇ ತಾರೀಕಿಗೆ ನನಗೆ ನೋವು ಕಾಣಿಸ್ಕೊಂಡಿತ್ತು. ಸೊ ಇದು ಬಂದು ಈ ಥರ ನೋವು ಬರುತ್ತೆ. ಇದೆಲ್ಲ ಯಾಕೆ ಬರುತ್ತೆ ಅಂದರೆ, ಕೆಲವ್ರಿಗೆ ಆ ಟೈಮ್ಗೆ ಸರ್ವಿಕ್ಸ್ ಬಂದು ಡಿಲೇಟ್ ಆಗುತ್ತೆ. ಮತ್ತು ಕೆಲವ್ರಿಗೆ ಆ ಟೈಮಲ್ಲಿ ಮಸಲ್ಸ್ ಬಂದು ಕ್ರ್ಯಾಂಪ್ಸ್, ಅಂದರೆ ಯುಟ್ರಸ್ ಬಂದು ಕ್ರ್ಯಾಂಪ್ಸ್ ಆಗುತ್ತೆ. ಆ ಟೈಮಲ್ಲಿ ಯುಟ್ರಸ್ ಹಿಗ್ಗೋದಕ್ಕೆ ಶುರು ಆಗುತ್ತೆ. ಮಗು ಬ್ರೀಚ್ ಆದರೂ ಇರಲಿ, ಡೌನ್ ಪೊಸಿಷನಲ್ಲಾದರೂ ಇರಲಿ, ನೋವು ಖಂಡಿತವಾಗ್ಲೂ ಬರುತ್ತೆ. ಎಲ್ಲೋ ಕೆಲವ್ರಿಗೆ ನೋವು ಬರಲ್ಲ ಅಷ್ಟೇ, ಆದರೆ ಖಂಡಿತವಾಗ್ಲೂ ನೋವು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಯುಟ್ರಸ್ ಚೆನ್ನಾಗಿ ಹಿಗ್ಗಿದೆ, ಟೈಮ್ ಇನ್ನೇನು ಅಷ್ಟೇ ಸರಿಯಾದ ಟೈಮ್ ಡೆಲಿವರಿ ಟೈಮ್ಗೆ ಹತ್ತಿರ ಬಂತು ಅಂದರೆ ಖಂಡಿತವಾಗ್ಲೂ ಪೇಯ್ನ್ ಬರುತ್ತೆ. ಸೊ ಅದನ್ನು ಮಾತ್ರ ನೀವು ಯಾವಾಗಲೂ ಅಷ್ಟೇ ಮನಸ್ಸಲ್ಲಿ ಇಟ್ಕೋಬೇಕು. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ಕೆಲವ್ರಿಗೆ ಬಂದು ಸಿ ಸೆಕ್ಷನ್ ಅಂತ ಹೇಳಿದ್ರು ಕೂಡ ಕೆಲವ್ರಿಗೆ ಪೇಯ್ನ್ ಬರುತ್ತೆ. ಅದು ಯಾಕೆ ಬರುತ್ತೆ? ಸಿ ಸೆಕ್ಷನ್ ಅಂತ ಹೇಳಿದ್ರೂ ಪೇಯ್ನ್ ಬರೋ ಅವಶ್ಯಕತೆ ಏನಿದೆ ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ಪೇಯ್ನ್ ಬರುತ್ತೆ. ನಿಮಗೆ ಕರೆಕ್ಟಾಗಿ ಮಸಲ್ಸ್ ಎಲ್ಲನೂ ಚೆನ್ನಾಗಿ ಲೂಸ್ ಕೊಟ್ಟಿದ್ದು, ಗರ್ಭಕೋಶ ಚೆನ್ನಾಗಿ ಹಿಗ್ಗಿದ್ರೆ, ಸರ್ವಿಕ್ಸ್ ಒಂದು ಸ್ವಲ್ಪ ಆದರೂ ಡಿಲೇಟ್ ಆಗಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಪೇಯ್ನ್ ಬರುತ್ತೆ. ಒಂದು ವೇಳೆ ಪೇಯ್ನ್ ಬಂದಿಲ್ಲ ಅಂದರೆ ಡಾಕ್ಟರ್ಸು ಇಂಜೆಕ್ಷನನ್ನು ಹಾಕ್ಬಿಟ್ಟು ನಿಮಗೆ ನಾರ್ಮಲ್ ಡೆಲಿವರಿ ಪೇಯ್ನ್ ಬರೋದಕ್ಕೆ ಅವರು ಸ್ಟಿಮ್ಯುಲೇಟ್ ಮಾಡ್ತಾರೆ. ಅದಂದರೆ ಅದು ಬಂದು ನೈಸರ್ಗಿಕವಾಗಿ ನಡೆಯುವಂಥದ್ದಲ್ಲ. ಇವರಾಗಿ ಕೃತಕವಾಗಿ ನಿಮಗೆ ನೋವು ಬರೋ ಥರ ಅವರು ಮಾಡ್ತಾರೆ. ಆದರೆ ಅದರಿಂದ ಆಗುವಂಥ ಡೆಲಿವರಿ ಸೇಫಾ ಅಂದರೆ ಖಂಡಿತವಾಗ್ಲೂ ಸೇಫು. ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಸ್ವಲ್ಪ ಕೂಡ ಪ್ರಾಬ್ಲಮ್ ಇಲ್ಲದೆ ಇರೋ ರೀತಿ ನಾರ್ಮಲ್ ಡೆಲಿವರಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಜೆಲ್ ಕೂಡ ಯೂಸ್ ಮಾಡ್ತಾರೆ. ಕೆಲವು ಹಾಸ್ಪಿಟಲ್ಸಲ್ಲಿ ಕೆಲವೊಂದು ಪ್ರೊಸೀಜರ್ ಫಾಲೋ ಮಾಡ್ತಾರೆ, ಕೆಲವು ಹಾಸ್ಪಿಟ್ಲಲ್ಲಿ ಒಂದೊಂದು ರೀತಿ. ನಿಮ್ಗೆ ಯಾವ ಥರ ಆ ಟೈಮ್ಗೆ ಸೂಟಬಲ್ ಆಗಿರುತ್ತೋ ಆ ಟೈಮಲ್ಲಿ ನಿಮಗೆ ಕರೆಕ್ಟಾಗಿ ಆನ್ ಟೈಮ್ಗೆ ಡೆಲಿವರಿಗೆ ಹೆಲ್ಪ್ಫುಲ್ಲಾಗೇ ಇರ್ತಾರೆ. ಓಕೆ, ಯಾರಿಗೆ ಪೇಯ್ನ್ ಇಂಜೆಕ್ಷನ್ಸ್ ಹಾಕ್ತಾರೆ, ಯಾರಿಗೆ ಜೆಲ್ಲೆಲ್ಲ ಯೂಸ್ ಮಾಡ್ಬೋದು ಅಂದರೆ, ಹೆಡ್ ಫಿಕ್ಸ್ ಆಗಿದ್ದು, ಸಫಾಲಿಕ್ ಪೊಸಿಷನ್ ಇದ್ದು, ಸರ್ವಿಕ್ಸ್ ಒಂದು ಸ್ವಲ್ಪ ಆದರೂ ಡಿಲೇಟ್ ಆಗಿದೆ ಅಂತಂದರೆ, ನಾರ್ಮಲ್ ಡೆಲಿವರಿಗೆ ಎಲ್ಲ ಪಾಸಿಬಿಲಿಟಿ ಇದೆ ಅಂತಂದರೆ ನಿಮಗೆ ಆ ರೀತಿ ಕೃತಕವಾಗಿ ನೋವು ಬರೋದಕ್ಕೆ ಡಾಕ್ಟರ್ಸ್ ಬಂದು ಯೋಚನೆಯನ್ನು ಮಾಡ್ತಾರೆ. ಮತ್ತು ಬಂದು ಸಿ ಸೆಕ್ಷನ್ ಆಗಲಿ, ನಾರ್ಮಲ್ ಡೆಲಿವರಿ ಆಗಲಿ ಆನ್ ಟೈಮ್ಗೆ ಖಂಡಿತವಾಗ್ಲೂ ಪೇಯ್ನ್ ಬರುತ್ತೆ. ಒಂದು ವೇಳೆ ನಿಮಗೆ ಆ ಟೈಮ್ ನೋಡಿ ಡಾಕ್ಟರ್ ಸ್ಕ್ಯಾನಲ್ಲಿ ನೋಡಿಬಿಟ್ಟು ಮಗುವಿನ ಎಲ್ಲ ಪೊಸಿಷನ್ ಕರೆಕ್ಟ್ ಆಗಿದೆ, ಇನ್ನೇನು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಇದು ಸೂಕ್ತ ಅಂತಂದರೆ ನಿಮಗೆ ಇಂಜೆಕ್ಷನ್ ಹಾಕ್ತಾರೆ. ಇಲ್ಲ ನೋವು ಬಂದಿದ್ದರೆ ನೋವು ಇನ್ನೂ ಬರಲಿ ಅಂತ ಟೈಮ್ ಬಿಡ್ತಾರೆ. ಒಂದು ವೇಳೆ ಸಿ ಸೆಕ್ಷನ್ನೇ ಆಗೋದು, ಬ್ರೀಚ್ ಇದೆ ಪಾಪು, ಇಲ್ಲಾಂದರೆ ನೀರು ಕಮ್ಮಿ ಇದೆ, ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ, ಏನೋ ಒಂದು ಕಾಂಪ್ಲಿಕೇಟೆಡ್ ಇದ್ದರೆ ನಿಮ್ಗೆ ನೋವು ಬಂದರೂ ಕೂಡ ನಿಮಗೆ ಸಿ ಸೆಕ್ಷನ್ ಮಾಡಲ್ಲ. ಸ್ವಲ್ಪ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ಡೆಲಿವರಿ ಪೇಯ್ನ್, ಇನ್ನೂ ನಿಮಗೆ ಡೆಲಿವರಿ ಒಂದು 1ನೇ ತಾರೀಕು 10ನೇ ತಾರೀಕು ಇದೆ, ಆದರೆ 10 ದಿವಸಕ್ಕೆ ಮುಂಚೆನೇ ನಿಮಗೆ ಪೇಯ್ನ್ ಬಂದಿದೆ, 10 ದಿವಸಕ್ಕೆ ಮುಂಚೆನೇ ನಿಮಗೆ ನೋವು ಬರ್ತಾ ಇದೆ ಅಂತಂದರೆ ಏನು ಹೇಳೋಕ್ಕೆ ಬರಲ್ಲ. ಅದು ಡೆಲಿವರಿ ಟೈಮ್ ಅಂತಲೇ ಹೇಳ್ಬೋದು. ನನಗೂ ಕೂಡ 15 ದಿವಸ ಡಿಫ್ರೆನ್ಸ್ ಆಯಿತು ಸೆಕೆಂಡ್ ಪ್ರೆಗ್ನೆನ್ಸಿಗೆ. ಸೊ ನನಗೆ 10 ದಿವಸಕ್ಕೆ ನಾನೇನು ಮಾಡಿದೆ ಅಂದರೆ, ಸಿ ಸೆಕ್ಷನ್ಗೆ ಡೇಟ್ ಹೇಳಿಬಿಟ್ಟು ನಾನು ಬಂದಿದ್ದೆ. ಆದರೆ ನನಗೆ ನೆಕ್ಸ್ಟ್ ಡೇನೇ ಬಂದ್ಬಿಡ್ತು ನೋವು. ನನ್ನ ಒಂದು LMP ಡೇಟ್ ಪ್ರಕಾರ ನನಗಿನ್ನೂ 15 ಡೇಸ್ ಇತ್ತು. ಆದರೆ 15 ಡೇಸ್ ಮುಂಚೆನೇ, ಅಂದರೆ ಅವರು ಕೊಟ್ಟಿದ್ದಂಥ ಡೇಟು ಕೂಡ ಸ್ಕ್ಯಾನಿಂಗ್ ಡೇಟ್ಗೂ ಮುಂಚೆನೇ
ಡೆಲಿವರಿ ಆಯಿತು. ಸೊ 15 ಡೇಸ್ 10 ಡೇಸ್ ಈ ರೀತಿ ಆಗುತ್ತೆ. ಸೊ ನೋವು ಬಂತು ಅಂದರೆ ಹಾಸ್ಪಿಟ್ಲಿಗೆ ಹೋಗಿ. ಆ್ಯಂಡ್ ನೆಕ್ಸ್ಟ್ ನೋವು ಹೇಗಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಸೊಂಟ ನೋವಿರುತ್ತೆ, ವಜೈನಲ್ ಥ್ರಸ್ಟ್ ಇರುತ್ತೆ, ಪೇಯ್ನ್ ಇರುತ್ತೆ, ಟಾಯ್ಲೆಟ್ಗೆ ಹೋಗಬೇಕು ಅನ್ನಿಸ್ತಾ ಇರುತ್ತೆ, ಏನಾದರೂ ಒಂದು ವಜೈನಲ್ ಡಿಸ್ಚಾರ್ಜ್ ಆಗುತ್ತೆ, ನೀರು ಥರ ಬರುತ್ತೆ, ಇಲ್ಲಾಂದರೆ ಒಂದು ಸ್ವಲ್ಪ ಬ್ಲಡ್ ಥರ ಕಾಣಿಸ್ಕೋಬೋದು, ವಾಟರ್ ಬ್ರೇಕ್ ಆಗ್ಬೋದು, ತುಂಬ ತಡೆಯೋಕ್ಕಾಗದೇ ಇರೋಂಥ ಸಿವಿಯರ್ ಬ್ಯಾಕ್ ಪೇಯ್ನ್, ಕಾಲುಗಳ ನಡುಕ ಇಂಥವೆಲ್ಲ ಬಂತು ಅಂದರೆ ಬಿಟ್ಟು ಬಿಟ್ಟು ಬಂತು ಅಂದರೆ ಖಂಡಿತವಾಗ್ಲೂ ಅದೊಂದು ಡೆಲಿವರಿ ಪೇಯ್ನೇ. ಸೊ ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗಿ ತಡೆಯೋಕ್ಕಾಗದೇ ಇರೋ ನೋವು ಬಂತು ಅಂದರೆ ಹಾಸ್ಪಿಟ್ಲಿಗೆ ಮ್ಯಾಕ್ಸಿಮಮ್ ಬೇಗ ಹೋಗಬೇಕು, ಲೇಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಡೆಲಿವರಿ ನೋವು ಬಂದಿಲ್ವಲ್ಲ ಬರಲಿ ಬಿಡು ಅಂತ ವೆಯ್ಟ್ ಮಾಡಬಾರ್ದು. ಅದೇ ಟೈಮಲ್ಲಿ ಡೆಲಿವರಿ ಟೈಮ್ ಕರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು. ಅದಕ್ಕೂ ಮುಂಚೆನೇ ನೋವು ಬಂದ್ರೂ ಹಾಸ್ಪಿಟ್ಲಿಗೆ ಹೋಗಬೇಕು. ಯಾವುದ್ಯಾವುದೋ ಯೋಚನೆ ಮಾಡಬೇಡಿ, ಯಾಕೆ ನನಗೆ ನೋವು ಬಂದಿಲ್ಲ, ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಯಾಕೆ ಹಿಂಗಾಗ್ತಾಯಿದೆ, ಇದೆಲ್ಲನೂ ಖಂಡಿತವಾಗ್ಲೂ ನೆಗೆಟಿವ್ ಥಾಟ್ಸ್ ಬರೋದು ಸಹಜನೇ. ಏನೇ ಬಂದ್ರೂ ನೀವು ಆನ್ ಟೈಮ್ ಹಾಸ್ಪಿಟ್ಲಿಗೆ ಹೋಗೋದು ತುಂಬ ತುಂಬ ಮುಖ್ಯ. ಆ್ಯಂಡ್ ನೆಕ್ಸ್ಟ್ ಬಂದು ಡಾಕ್ಟರ್ ಹೇಳುವಂಥ ಪ್ರೊಸೀಜರ್ನ ಫಾಲೋ ಮಾಡೋದು ತುಂಬ ಮುಖ್ಯ. ಯಾವುದೇ ಕಾರಣಕ್ಕೂ 5ನೇ ತಾರೀಕು ಡೇಟು ಈಗ ಜಸ್ಟ್ ಇದು ಸುಮ್ಮನೆ ಫಾಲ್ಸ್ ಪೇಯ್ನ್ ಅಂತಲೇ ಮನೇಲಿರಬೇಡಿ, ಹಾಸ್ಪಿಟ್ಲಿಗೆ ಹೋಗಿ. ಒಂದು ವೇಳೆ ನೋವು ಬಂದಿಲ್ಲ ಅಂದ್ರೂ ಅದೇ ಟೈಮ್ಗೆ ಹಾಸ್ಪಿಟ್ಲಿಗೆ ಹೋಗಿ, ನೋವು ಬಂದರೂ ಹೋಗಿ, ಡೆಲಿವರಿಗೂ ಮುಂಚೆ ನೋವು ಬಂದ್ರೂ ಹಾಸ್ಪಿಟ್ಲಿಗೆ ಹೋಗಿ. ಡೆಲಿವರಿ ಟೈಮ್ ಮನೇಲಿರೋಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟು ಡೆಲಿವರಿ ಟೈಮ್ ಇನ್ನೂ ನೋವು ಬಂದಿಲ್ಲ ಬಿಡು ನಾಳೆ ಹೋಗೋಣ ನಾಡ್ದು ಹೋಗೋಣ ಅಂತಲೂ ಅನ್ಕೋಬೇಡಿ. ಪೇಯ್ನ್ಗೆ ವೆಯ್ಟ್ ಮಾಡಬಾರ್ದು, ಆನ್ ಟೈಮ್ ಹಾಸ್ಪಿಟ್ಲಿಗೆ ಹೋಗಬೇಕು. ಏನೇ ರೀಸನ್ಸ್ ಇರಲಿ, ನಿಮಗೆ ನಾರ್ಮಲ್ ಡೆಲಿವರಿಗೆ ಸೂಕ್ತವಾದಂಥ ಎಲ್ಲ ಒಂದು ಫೆಸಿಲಿಟಿ ಇದೆ. ನಿಮಗೆ ಗರ್ಭಕೋಶ ಇನ್ನೇನು ಹಿಗ್ತಾ ಇದೆ, ಇನ್ನೇನು ನೋವು ಬರೋಕ್ಕೆ ಚಾನ್ಸ್ ಇದೆ, ನೋವು ಬರೆಸ್ತೀವಿ ಅಂದರೂ ಕೂಡ ಇಂಜೆಕ್ಷನ್ ಹಾಕಿಸ್ಕೊಳ್ಳಿ, ಡಾಕ್ಟ್ರ್ ಮಾಡುವಂಥ ಪ್ರೊಸೀಜರ್ ಮಾಡಿಸ್ಕೊಳ್ಳಿ, ಖಂಡಿತವಾಗ್ಲೂ ನಾರ್ಮಲ್ ಆಗುತ್ತೆ. ಒಂದು ವೇಳೆ ನಾರ್ಮಲ್ಗೆ ಸೂಕ್ತ ಅಲ್ಲ, ಪಾಪು ಬ್ರೀಚ್ ಇದೆ ಇಲ್ಲ ಟ್ರಾನ್ಸ್ವರ್ಸ್ ಇದೆ, ನಿಮಗೆ ಪಾಪು ಇನ್ನೂ ಫಿಕ್ಸ್ ಆಗಿಲ್ಲ, ಹೆಡ್ ಫಿಕ್ಸ್ ಆಗಿಲ್ಲ ಅಂತಂದರೆ ಸಿ ಸೆಕ್ಷನ್ನೇ ಓಕೆ ಮಾಡಿ. ಯಾವುದೋ ಒಂದು ಒಟ್ಟಿನಲ್ಲಿ ಪಾಪು ಸೇಫ್ ಆಗಬೇಕು, ನೀವು ಸೇಫ್ ಆಗಬೇಕು. ಸೊ ಇದು ತುಂಬ ತುಂಬಾ ಮುಖ್ಯ. ನಿಮ್ಮ ಸೇಫ್ಟಿಗಿಂತ ನೀವೇನು ಯೋಚನೆ ಮಾಡ್ತೀರ, ಕೆಲವರು ನಾನು ತಡಿತೀನಿ, ನನಗೆ ಮಗು ಆಗುತ್ತೆ, ನಾರ್ಮಲ್ಲೇ ಆಗುತ್ತೆ ಅಂಥೇಳಿ ಕೆಲವ್ರು ಬಂದು ಸಿ ಸೆಕ್ಷನ್ಗೆ ಭಯಪಟ್ಟು ನಿಮ್ಮ ಸೇಫ್ಟಿ ಯೋಚನೆ ಮಾಡಿ ನಾರ್ಮಲ್ ಡೆಲಿವರಿಗೆ ಓಕೆ ಮಾಡ್ತೀರಾ. ಆದರೆ ಒಳಗಡೆ ಪಾಪುಗೆ ಏನಾದರೂ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿರುತ್ತೆ, ಇಲ್ಲ ಅಮ್ಯುನಿಟಿ ಫುಡ್ ಕಮ್ಮಿ ಆಗಿರುತ್ತೆ, ಆ ಟೈಮಲ್ಲಿ ಡಾಕ್ಟರ್ಸ್ ಬಂದು ಸಿ ಸೆಕ್ಷನ್ನೇ ಓಕೆ ಅಂತಂದರೆ ನೀವು ಸಿ ಸೆಕ್ಷನನ್ನೇ ಓಕೆ ಮಾಡಬೇಕು. ಇಲ್ಲ ನಂಗೆ ನಾರ್ಮಲೇ ಆಗಬೇಕು ಅಂತ ಹಠ ಮಾಡಬಾರ್ದು. ಇಲ್ಲ ನಿಮಗೆ ನಾರ್ಮಲ್ ಆಗುತ್ತೆ, ಸಿ ಸೆಕ್ಷನ್ ಬೇಡ ಅಂದರೆ ಸಿ ಸೆಕ್ಷನ್ನೇ ಬೇಕು ಅಂತ ಹಠ ಮಾಡೋಕ್ಕೆ ಹೋಗಬೇಡಿ. ಪಾಸಿಬಲ್ ಇತ್ತು ಅಂದರೆ ಆದಷ್ಟು ಮ್ಯಾಕ್ಸಿಮಮ್ ನಿಮ್ಮ ಒಂದು ಎಫರ್ಟ್ ಹಾಕಿ, ಕೊನೆ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ಆಗಲ್ಲ ಅನ್ನೋ ಟೈಮಲ್ಲಿ ನೀವು ಆಪ್ರೇಷನ್ಗೆ ಬಂದು ಒಪ್ಕೋಬೋದು. ಓಕೆನಾ? ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ, ಒಂದು ರೀತಿ ಸಮಾಧಾನ ಆಗಿರುತ್ತೆ ಅನ್ಕೋತೀನಿ. ಆನ್ ಟೈಮ್ ಹಾಸ್ಪಿಟ್ಲಿಗೆ ಹೋಗಿ, ಅದಕ್ಕೂ ಮುಂಚೆ ಪೇಯ್ನ್ ಬಂದರೂ ಹೋಗಿ, ಪೇಯ್ನ್ಗೋಸ್ಕರ ವೆಯ್ಟ್ ಮಾಡಬೇಡಿ. ಡೆಲಿವರಿ ಟೈಮನ್ನು ಕೂಡ ಮೀರಿ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟ್ ಟೈಮ್ಗೆ ನೀವು ಹಾಸ್ಪಿಟ್ಲಿಗೆ ಹೋಗಬೇಕು. ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.